ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವ್ಲಾಗ್ ಬಂದುಬಿಟ್ಟು ಶನಿವಾರ ಬೆಳಗ್ಗೆ ಆಗಲೇ ಟೈಮ್ 7:45 ಆಗಿತ್ತು. ನಾನು ಆಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಪಲಾವ್ ಮಾಡೋಣ ಅಂತ ಹೇಳಿಬಿಟ್ಟು ಪಲಾವ್ಗೆಲ್ಲ ರೆಡಿ ಮಾಡಿಕೊಂಡೆ. ಇಷ್ಟೇ ಐಟಮ್ ಎಲ್ಲ. ಇನ್ನು ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ ಮತ್ತು ಒಂದು ದೊಡ್ಡ ಸೈಜ್ ಟೊಮೊಟೊ, ಒಂದೆರಡು ಈರುಳ್ಳಿ ಮತ್ತು ಒಂದು 5-6 ಹಸಿರು ಮೆಣಸಿನ್ಕಾಯಿ ಈ ಥರ ಉದ್ದ ಕಟ್ ಮಾಡೋ ಇಟ್ಕೊಂಡೆ. ಇನ್ನು ಇದು ಮಸಾಲೆ ಐಟಮ್ ಬಂದುಬಿಟ್ಟು ಇಷ್ಟು: ಚಕ್ಕೆ ಮತ್ತು ಲವಂಗ, ಒಂದು ಸ್ಟಾರು ಹೋಯಿತು, ಮತ್ತು ಪಲಾವ್ ಎಲೆ, ಮರಾಠಿ ಮೊಗ್ಗು ಮತ್ತು ಒಂದೆರಡು ಏಲಕ್ಕಿ ಅಷ್ಟೇ ತೊಗೊಂಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ. ನಾವೇನೇ ತಿಂಡಿ ಐಟಮ್ ಮಾಡಿದ್ರು ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಇಲ್ಲಾಂದರೆ ಸ್ವಲ್ಪ ಎಣ್ಣೆ ಕಡಿಮೆ ಆದರೂ ಕೂಡ ಒಂಥರ ಚೆನ್ನಾಗೇ ಅನಿಸಲ್ಲ. ಅದಕ್ಕೆ ನಾವು ರೈಸ್ ಐಟಮ್ ಆಗಲಿ, ಪಲಾವ್ ಐಟಮ್ಮು, ಇಲ್ಲ ಟೊಮೊಟೊ ಬಾತು, ಒಟ್ಟು ನಾವು ಮಸಾಲ ರೈಸ್ ಮಾಡ್ತೀವಲ್ವ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಮುಂದಿದ್ರೆ ಚೆನ್ನಾಗಿರುತ್ತೆ. ಎಣ್ಣೆನೂ ಹಾಕ್ತಾರೆ, ಸ್ವಲ್ಪ ತುಪ್ಪ ಇದ್ದರೆ ತುಪ್ಪ ಕೂಡ ಮಿಕ್ಸ್ ಮಾಡಿ ಮಾಡ್ತಾರೆ. ನಾನು ಬಂದುಬಿಟ್ಟು ಸದ್ಯ ಎಣ್ಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಎಣ್ಣೆ ಹಾಕ್ಕೊಂಬಿಟ್ಟು ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಒಂದು ಸ್ವಲ್ಪ ಕಡಲೆಬೇಳೆ ಎಲ್ಲ ಹಾಕ್ಬಿಟ್ಟು ನಾವು ಮಸಾಲೆದೆಲ್ಲ ಜೋಡಿಸ್ಕೊಂಡಿದ್ವಲ್ವ, ಚಕ್ಕೆ ಲವಂಗವೆಲ್ಲ ಹಾಕಿ, ಮತ್ತು ನಾನು ಬೆಳ್ಳುಳ್ಳಿನ ತೊಗೊಂಬಿಟ್ಟು ಸ್ವಲ್ಪ ಕುಟ್ಟಿ ಹಾಕಿದ್ದೀನಿ. ಕೆಲವರು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಯೂಸ್ ಮಾಡ್ತಾರೆ. ನಾನು ಅದನ್ನು ಯೂಸ್ ಮಾಡಿಲ್ಲ. ಬೆಳ್ಳುಳ್ಳಿ ಇತ್ತಲ್ಲ, ಬೆಳ್ಳುಳ್ಳಿನೇ ಸ್ವಲ್ಪ ಚೆನ್ನಾಗಿ ಕುಟ್ಬಿಟ್ಟು ಅದರಲ್ಲೂ ಹಾಕಿದೆ, ಚೆನ್ನಾಗಿರುತ್ತೆ ಅಂತೇಳಿ ಹಾಕಿ, ಮತ್ತು ಹಸಿರು ಮೆಣಸಿನ್ಕಾಯೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಮಸಾಲೆ ಐಟಮೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಹಂಗೆ ಸಿಮ್ಮಲ್ಲಿ ಇಟ್ಬಿಟ್ಟು ಹಾಕಬೇಕು. ಸ್ವಲ್ಪ ಮಸಾಲೆದು ಸ್ಮೆಲ್ಲಲ್ಲಿ ಇರುತ್ತಲ್ಲ, ಒಂದು ಸ್ವಲ್ಪ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಹಿಂಗೆ ಫ್ರೈ ಮಾಡಬೇಕು. ಆಮೇಲೆ ಬೇರೆ ಐಟಮ್ ಎಲ್ಲ ಹಾಕಬೇಕು. ಚೆನ್ನಾಗಿ ಬಿಟ್ಕೊಂಡ್ಮೇಲೆ ಒಂಥರ ಸ್ಮೆಲ್ ಚೆನ್ನಾಗಿ ಬರ್ತಾ ಇರುತ್ತೆ. ಇನ್ನು ಅದೆಲ್ಲ ಫ್ರೈ ಮಾಡ್ಕೊಂಡು ಇವಾಗ ಡೈರೆಕ್ಟಾಗಿ ತರಕಾರಿನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಥರ ತರಕಾರಿ ಪಲಾವೆಲ್ಲ ಮಾಡಿಕೊಂಡ್ರೆ. ಮತ್ತು ಒಬ್ಬ ಸಿಸ್ಟರ್ ಬಂದುಬಿಟ್ಟು ಅದು ಅಳತೆ ಕೇಳಿದರು. ಏನಂದರೆ ಮನೇಲಿ ಎಷ್ಟು ಜನ ಇರ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನಾನು ಮಾಡ್ತಾಯಿರೋದು ಒಂದು 3 ಜನಕ್ಕೆ ಅಂದ್ಕೊಳ್ಳಿ ಅಷ್ಟೇ. ಸ್ವಲ್ಪನೇ ಮಾಡಿದ್ದು, ಜಾಸ್ತಿ ಏನು ಮಾಡಿಲ್ಲ. ಇಷ್ಟು. ಮತ್ತು ಮನೇಲಿ ಒಬ್ಬೊಬ್ಬರ ಮನೇಲಿ ಒಬ್ರು ಇರ್ತಾರೆ, ಇಬ್ಬರು ಇರ್ತಾರೆ, 3 ಜನ 4 ಜನ ಥರ ಇರ್ತಾರೆ. ಅದ್ರ ಮೇಲೆ ಡಿಪೆಂಡ್. ನಾವು ಏನೇ ತೊಗೊಂಡ್ರು ಕೂಡ ಒಂದು ಅಳತೆ ಅನ್ನೋದು ಅಕ್ಕಿ ಹಾಕ್ತೀವಲ್ವ, ಒಂದು ಗ್ಲಾಸ್ ಆದರೂ ಇಟ್ಕೊಂಡಿರ್ತೀವಿ. ಇಲ್ಲ ಹಳೆ ಕಾಲದಲ್ಲಿ ಅಚ್ಚೇರು ಪಾವು ಅಂತ ಇರುತ್ತಲ್ಲ, ಅದನ್ನು ಆದರೂ ಇಟ್ಕೊಂಡಿರ್ತೀವಿ. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಟ್ಟು ಅವ್ರವ್ರ ಮನೇಲಿ ಯಾವ ಥರ ಅಕ್ಕಿ ಹಾಕ್ಕೊಳಕ್ಕೆ ಇಟ್ಕೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್. ಅದರಲ್ಲಿ ಎರಡು ಲೋಟ ಹಾಕ್ತೀವಿ ಅಂದ್ಕೊಳ್ಳಿ. 2 ಲೋಟ ಹಾಕಿದ್ರೆ ಇವಾಗ ರೈಸ್ ಐಟಮ್ ಅಲ್ವಾ, 2ಕ್ಕೆ 4, 5 ಹಾಕ್ಬೇಕು ನೀರು. 5 ಲೋಟ ನೀರು ಹಾಕಬೇಕು. ಆ ಥರ ಮಾಡ್ಕೊಂಡ್ರೆ ಕರೆಕ್ಟಾಗಿ ಇದು ಸಿಗುತ್ತೆ, ಅಳತೆ ಸಿಗುತ್ತೆ. ಇಲ್ಲ ಸ್ವಲ್ಪ ಆಚೆ ಈಚೆ ಆಗುತ್ತೆ. ಈಗ ನಾನು ಬಂದುಬಿಟ್ಟು ತಣ್ಣೀರು ಹಾಕಲ್ಲ ಇದಕ್ಕೆ. ನಾನು ಯಾವುದೇ ಮಾಡಲಿ ಸ್ವಲ್ಪ ಬಿಸಿನೀರು ಕಾಯಿಸ್ಬಿಟ್ಟು ಹಾಕ್ತೀನಿ. ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನಾವು ಡೈರೆಕ್ಟಾಗಿ ತಣ್ಣೀರು ಹಾಕ್ಬಿಟ್ರೆ ಏನಂದರೆ ಒಂದು ಸ್ವಲ್ಪ ಮುದ್ದೆ ಥರ ಆಗೋದು. ಅದು ಸ್ವಲ್ಪ ಲೇಟ್ ಇಡಿಸುತ್ತೆ, ಕುದಿಯೋದು ಕೂಡ, ಕುದಿ ಬರೋದು ಕೂಡ ಸ್ವಲ್ಪ ಲೇಟ್ ಆಗುತ್ತೆ. ಇನ್ನು ನಾವು ರೇಷನ್ ಅಕ್ಕಿ ಅದರಲ್ಲಿ ಮಾಡೋದ್ರಿಂದ ಕೂಡ ಸ್ವಲ್ಪ ತಡನೇ ಆಗುತ್ತೆ. ಅಕ್ಕಿ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಕೆಲವರು ಹಂಸ ಅಕ್ಕಿ ಯೂಸ್ ಮಾಡ್ತಿರ್ತಾರೆ, ಕೆಲವರು ಸೊಸೈಟಿ ಅಕ್ಕಿ ಯೂಸ್ ಮಾಡ್ತಿರ್ತಾರೆ, ಕೆಲವರು ಸೋನಾ ಮಸೂರಿ ಅಕ್ಕಿ ಯೂಸ್ ಮಾಡ್ತಿರ್ತಾರೆ. ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಅದು ಸ್ವಲ್ಪ ನಾವು ನೋಡಿಕೊಂಡು ಹುಷಾರಾಗಿ ಮಾಡಬೇಕಷ್ಟೇ. ಇನ್ನು ಎಲ್ಲ ಐಟಮ್ ಎಲ್ಲ ಹಾಕಿದ್ಮೇಲೆ ಈಗ ಲಾಸ್ಟಲ್ಲಿ ಅಕ್ಕಿ ಕೂಡ ಹಾಕ್ಬಿಟ್ಟು ನಾನು ಪಕ್ಕದಲ್ಲಿ ಆಗಲೇ ಬಿಸಿನೀರೆಲ್ಲ ಕಾಯಿಸ್ಕೊಂಡು ಇಟ್ಕೊಂಡಿದ್ದೆ. ಇದು ಪಲಾವ್ ಮಸಾಲ ಅಂತ ಬಂದಿದೆ, MTR ಪಲಾವ್ ಮಸಾಲ ಅಂತೇಳ್ಬಿಟ್ಟು. ಅದು ಚೆನ್ನಾಗಿರುತ್ತೆ. ಇನ್ನು ನಾನೇನು ಮಾಡ್ತೀನಿ ಅಂದರೆ ಅದನ್ನ ತರಕಾರಿ ಒಳಗೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಲ್ಲ. ಅಕ್ಕಿ ಎಲ್ಲ ಹಾಕಿ ಉಪ್ಪು ಎಲ್ಲ ನೋಡ್ಕೊಂಡ್ಮೇಲೆ ಲಾಸ್ಟಲ್ಲಿ ಅದನ್ನು ಹಾಕಿ ಸ್ವಲ್ಪ ತಿರ್ಸ್ಕೊತೀನಿ. ಅಂದರೆ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಅಕ್ಕಿ ಅದೆಲ್ಲ. ಆಮೇಲೆ ಕಾಯಿಸಿರೋ ನೀರು ಹಾಕ್ಬಿಟ್ಟು ಇವಾಗ ಒಂದು ಸ್ವಲ್ಪ ತಿರುಗಿಸ್ತೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಕೂಡ ಅಂತೇಳ್ಬಿಟ್ಟು. ಅದು MTR ಪಲಾವ್ ಮಸಾಲ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಪಲಾವ್ ಕೂಡ. ನಾನು ಯಾವುದೇ ಸರಿ ಮಾಡಿದ್ರು ಕೂಡ ಅದನ್ನು ನಾನು ಯೂಸ್ ಮಾಡ್ತೀನಿ. ಮತ್ತು ಮನೇಲೆ ಇರುತ್ತಲ್ವ, ಸ್ವಲ್ಪ ಮನೇಲಿ ಮಾಡಿರೋ ಸಾಂಬಾರದ ಪುಡಿ ಅದು ಕೂಡ ಹಾಕ್ತೀನಿ. ಅದ್ರ ಜೊತೆಗೆ ಇದು ರೆಡಿಮೇಡು ಪಲಾವ್ ಮಸಾಲ ಕೂಡ ಹಾಕ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ನಾನು ಅಂದರೆ ಸ್ವಲ್ಪ ಬಿಸಿನೀರು ಹಾಕಿದ್ದೆ ನಾನು, ಅದಕ್ಕೋಸ್ಕರ ಬೇಗನೆ ಕುದಿ ಬರುತ್ತೆ. ಈ ಥರ ಇರುತ್ತೆ. ನಾವು ತಣ್ಣೀರು ಹಾಕಿದ್ರೆ ಏನಂದರೆ ಒಂದು ಸ್ವಲ್ಪ ಬೇಗ ಅದು ಇದಾಗೋದಿಲ್ಲ. ಇನ್ನು ನಾನು ಬಂದುಬಿಟ್ಟು ಇದು ಸೊಸೈಟಿ ಅಕ್ಕಿನ ಯೂಸ್ ಮಾಡೋದು. ಅನ್ನ ಮಾಡಿದ್ರು ಕೂಡ ನಾನು ಸೊಸೈಟಿ ಅಕ್ಕಿಯಲ್ಲೇ ನಾನು ಅನ್ನ ಮಾಡೋದು. ಈ ಥರ ಬರುತ್ತೆ. ನಾವು ಮುಂಚೆನೇ ಅಕ್ಕಿ ಕೂಡ ಸ್ವಲ್ಪ ಚೆನ್ನಾಗಿ ನೆನೆಸಿ ಇಟ್ಕೊಂಡ್ರೆ ಬೇಗನೆ ಆಗುತ್ತೆ. ಅದು ಇನ್ನು ಮಾಡ್ತೀವಿ ಒಂದು 10 ನಿಮಿಷ 5 ನಿಮಿಷ ಅನ್ನಂಗೆ ನೆನೆಸಿಟ್ರು ಕೂಡ ಬೇಗ ಅದು ಬೇಯಲ್ಲ ಅಕ್ಕಿ. ಅದಕ್ಕೋಸ್ಕರ ನಾವು ಏನೇ ಮಾಡ್ತೀವಿ ಅಂತೇಳಿದ್ರೆ ಒಂದು 1/2 an hour ಆದರೂ ಮುಂಚೆನೇ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿದ್ರೆ ಬೇಗನೆ ನೆನ್ಕೊಳ್ಳುತ್ತೆ. ಮತ್ತು ಉದುರುದ್ರಾಗಿ ಕೂಡ ಬೇಗ ಚೆನ್ನಾಗಾಗುತ್ತೆ, ಯಾವುದೇ ಥರ ಇದಾಗಲ್ಲ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತೇಳ್ಬಿಟ್ಟು. ಇನ್ನು ಅಷ್ಟೇ.
ಇನ್ನು ಟಿಫನ್ ಎಲ್ಲ ಮಾಡಿಬಿಟ್ಟು ಇನ್ನು ಶನಿವಾರ ಬೇರೆ ಅಲ್ವಾ, ಅಂದರೆ ವರ್ಷದಲ್ಲಿ ಮೊದಲನೇ ಶನಿವಾರ ಇದು 2025 ಮೊದಲೇ ಶನಿವಾರ, ಅಂದರೆ ಮನೆ ದೇವ್ರ ವಾರ ಬರುತ್ತೆ ಇವತ್ತು. ಅದಕ್ಕೋಸ್ಕರ ನಾನು ಇನ್ನು ವಾರ ಮಾಡೋಣ ಅಂತ ಹೇಳ್ಬಿಟ್ಟು ಪಾತ್ರೆ ಗಿತ್ರೆ ಎಲ್ಲ ತೊಳೆದ್ಬಿಟ್ಟು ಎಲ್ಲ ಕೆಲಸ ಎಲ್ಲ ಮುಗಿಸಿ ಮತ್ತು ಸಾಯಂಕಾಲ ನೆಲ ಒರೆಸ್ದೆ. ಇನ್ನು ಬೆಳಗ್ಗೆ ಎಲ್ಲ ಓಡಾಡ್ತಾ ಇರ್ತೀವಿ, ಇನ್ನೇನು ಬೇಡ ಅಂತೇಳ್ಬಿಟ್ಟು ಅಡುಗೆ ಗಿಡಿಗೆ ಎಲ್ಲ ಮಾಡಿಟ್ಮೇಲೆ ನಾನು ನೆಲ ಒರೆಸ್ಕೊಬಂದೆ. ನೆಲ ಒರೆಸ್ಬಿಟ್ಟು ಇನ್ನು ಸಂಜೆನೇ ನಾನು ಬಾಗಿಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಎಲ್ಲ ನೀಟಾಗಿ ರೆಡಿ ಮಾಡಿಕೊಂಡೆ. ಇನ್ನು ಸಂಜೆ ಕೂಡ ಆಗಿತ್ತು. ನಾನು ಬಂದುಬಿಟ್ಟು ಸಾಯಂಕಾಲಕ್ಕೆ ಇದು ಕೋಸಿನ ಪಲ್ಯ ಮಾಡಿ ಸಾಂಬಾರು ರೈಸ್ ಮಾಡಿದೆ ಅಷ್ಟೇ. ಅದೆಲ್ಲ ಮುಗಿಸ್ಕೊಂಬಿಟ್ಟು ಆಮೇಲೆ ಎಲ್ಲ ನೆಲ ಎಲ್ಲ ಒರೆಸ್ಕೊಬಂದೆ. ಇನ್ನು ನಮ್ಮ ಮನೆಯವರು ಕೂಡ ಸ್ವಲ್ಪ ಹೊರಗಡೆ ಹೋಗಿದ್ರು ಏನೋ ಕೆಲಸದ ಮೇಲೆ, ಅವರು ಕೂಡ ಕೆಲಸ ಮುಗಿಸ್ಕೊಬಂದಿದ್ರು. ಇನ್ನು ನನ್ನ ಮಗ ಬಂದ ತಕ್ಷಣವೇ ಅಪ್ಪನ ಜೊತೆ ಆಟ ಆಡ್ತಾ ಇದ್ದೆ. ಇನ್ನು ಸಂಜೆ ಆಯ್ತಲ್ವ, ಸಂಜೆ ಆದರೆ ಆಗಲೇ ಚಳಿ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ ಆಗಲೇ. ಇನ್ನು ಫ್ರೆಶ್ ಅಪ್ ಆಗಿ ಬಂದುಬಿಟ್ಟು ಸ್ವಲ್ಪ ಟೀ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ಟೀ ಕೂಡ ಇಟ್ಟಿದ್ದೆ. ಈಗಂತೂ ಸಿಕ್ಕಾಪಟ್ಟೆ ಚಳಿ ಇದೆ ಇವಾಗ. ಒಂದು ವಾರದಿಂದಂತೂ ನಮ್ಮೂರ ಸೈಡಂತೂ ಸಖತ್ತು ಚಳಿ ನಮ್ಮೂರಲ್ಲಂತೂ. ಇನ್ನು ಚಿಕ್ಕಮ್ಮ ಕೂಡ ಎಲ್ಲರೂ ಬಂದಿದ್ದರು. ಅವರು ಮಧ್ಯಾಹ್ನಕ್ಕೆ ಅಂದರೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ ಮಧ್ಯಾಹ್ನ ಅಷ್ಟೊತ್ತಿಗೆ ಬಂದುಬಿಡ್ತಾರೆ. ಇನ್ನು ಸಂಜೆ ಆದ ತಕ್ಷಣ ಪಟ್ಲಿ ಮರಿಗೆ ಎಲ್ಲ ಮೆಕ್ಕೆಜೋಳ ಇಡೋದು ಅಭ್ಯಾಸ ಹಳ್ಳಿ ಕಡೆ. ಬೆಳಗ್ಗೆಲ್ಲ ಮೇವು ಮೇಯ್ತಾ ಇರ್ತವೆ, ಮತ್ತು ಸಾಯಂಕಾಲ ಒಂದು ಸ್ವಲ್ಪ ಈ ಥರ ಮೆಕ್ಕೆಜೋಳ ಹಾಕಿದ್ರೆ ಚೆನ್ನಾಗಿ ತಿಂದು ನೀರು ಕುಡಿದ್ಬಿಡ್ತವೆ. ಆಮೇಲೆ ಬೆಳಗ್ಗೆವರೆಗೂ ಹಂಗೆ ಇರುತ್ತೆ, ಮತ್ತು ಏನು ತಿನ್ನೋಕ್ಕೆ ಹೋಗಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೆ ತಿಂದಿದ್ದೆಲ್ಲ ಮತ್ತು ರಿಪೀಟು ಅವು ಇದು ಮಾಡಿಕೊಂಡು ಇರ್ತವೆ. ಇನ್ನು ಚಿಕ್ಕಮ್ಮ ಕೂಡ ಬಂದಿದ್ರಲ್ಲ, ಅವ್ರಿಗೂ ಕೂಡ ಸ್ವಲ್ಪ ಸೇರಿಸಿ ಟೀ ಇಟ್ಟೆ. ಟೀ ಮಾಡೋಣ ಅಂತ ಹೇಳಿ. ನಾನು ಮಾಡೋದು ಬೆಲ್ಲದ ಟೀನೇ ಮಾಡೋದು ಜಾಸ್ತಿ, ಸಕ್ಕರೆ ಯೂಸ್ ಮಾಡಲ್ಲ. ಸಕ್ಕರೆ ಸ್ವಲ್ಪ ಕಡಿಮೆನೇ ನಾನು ಯೂಸ್ ಮಾಡೋದು. ಯಾವಾಗಾದರೂ ಕಾಫಿ ಕುಡಿಬೇಕಂದ್ರೆ ಮಾತ್ರ ನಾನು ಸ್ವಲ್ಪ ಸಕ್ಕರೆ ಹಾಕಿ ಕಾಫಿ ಪೌಡರ್ ಹಾಕಿ ಮಾಡ್ಕೊತೀನಿ ಅಷ್ಟೇ. ಇನ್ನು ಟೀ ಮಾಡಿದ್ರೆ ಕಂಪಲ್ಸರಿ ಬೆಲ್ಲನೇ ನಾನು ಕುಡಿಯೋದು, ಬೆಲ್ಲದ ಟೀನೇ. ಎಲ್ರಿಗೂ ಅಷ್ಟೇ, ಯಾರೇ ಬರಲಿ ಬೆಲ್ಲದ ಟೀ ಮಾಡಿಕೊಡ್ತೀನಿ. ಇಲ್ಲ ಕೆಲವರು ಬೆಲ್ಲದ ಟೀ ಕುಡಿಯೋದಿಲ್ಲ ಅಂತಾರಲ್ಲ, ಅವ್ರಿಗೆ ಸ್ವಲ್ಪ ಸಕ್ಕರೆ ಹಾಕಿ ಮಾಡಿಕೊಡ್ತೀನಿ. ಫಸ್ಟ್ ಕೇಳ್ತೀನಿ, ಆಮೇಲೆ ಮಾಡಿಕೊಡ್ತೀನಿ. ಅದರಲ್ಲಿ ಏನಿಲ್ಲ, ಕೇಳಿ ಮಾಡಿಕೊಡೋದ್ರಲ್ಲಿ ಅವ್ರಿಗೆ ಏನು ಇಷ್ಟ ಬರುತ್ತೋ ಅದು ಕೇಳ್ತಿರ್ತಾರೆ, ಅದು ಮಾಡಿಕೊಡೋ ಜವಾಬ್ದಾರಿ ನಮ್ಮದಿರುತ್ತೆ. ಅದಕ್ಕಾಗಿ ಇನ್ನು ಟೀ ಕೂಡ ಇಟ್ಟೆ. ಇನ್ನು ಟೀಗೆಲ್ಲ ಇಟ್ಟು ಟೀ ಎಲ್ಲ ಕುಡಿದ್ಮೇಲೆ ಇನ್ನೊಂದು ಸ್ವಲ್ಪ ದೇವ್ರ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿರಲಿಲ್ಲ. ಇನ್ನು ಶುಕ್ರವಾರ ಪೂಜೆ ಎಲ್ಲ ಮಾಡಿದ್ದೆ, ಅದಕ್ಕೋಸ್ಕರ ಬೆಳಗ್ಗೆನೇ ಹೂವು ತೆಗಿಬೇಕಿತ್ತು. ಸಾಯಂಕಾಲ ಟೈಮಲ್ಲೆಲ್ಲ ಹೂವು ತೆಗಿಬಾರ್ದು ಅಂತ ಹೇಳ್ತಾರೆ. ಇನ್ನು ಬೆಳಗ್ಗೆಯಿಂದ ಸ್ವಲ್ಪ ಜಾಸ್ತಿನೇ ಕೆಲಸ ಇತ್ತು, ನನಗೆ ಇದು ಮಾಡೋಕ್ಕೆ ಆಗಲಿಲ್ಲ. ಇನ್ನು ಸಂಜೆ ಪೂಜೆ ಮಾಡ್ತೀವಲ್ವ, ಇನ್ನು ಸ್ವಲ್ಪ ಹೊತ್ತಿಗೆ ಪೂಜೆ ಮಾಡ್ತೀವಿ ಅನ್ನೋ ಟೈಮಲ್ಲಿ ಫಸ್ಟ್ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೂವು ಮುಡಿಸಿಡೋಣ, ಸಂಜೆ ದೀಪ ಹಚ್ಚೋಣ ಅಂತ ಹೇಳಿಬಿಟ್ಟು ಇವಾಗೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಮನೆ ದೇವ್ರ ವಾರ ಅಂತೂ ನಾವು ಪಕ್ಕ ಮಾಡಲೇಬೇಕಾಗುತ್ತೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡೋ ಹಾಗೆ ಇಲ್ಲ. ಅದಕ್ಕೋಸ್ಕರ ಇನ್ನು ಶನಿವಾರ ಆಗಿರೋದ್ರಿಂದ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಡೈಲಿ ಕ್ಲೀನ್ ಮಾಡ್ತಾನೆ ಇರ್ತೀವಿ ಮತ್ತು ಒರೆಸ್ತಾನೆ ಇರ್ತೀವಲ್ವ, ಆದರೂ ಕೂಡ ಒರೆಸ್ಲೇಬೇಕು. ದೇವ್ರ ಫೋಟೋ ಆಗಲಿ ಮತ್ತು ಪೂಜೆ ಮಾಡೋ ಜಾಗ ಆಗಲಿ ಸ್ವಲ್ಪ ನೀಟಾಗಿದ್ದರೆ ನಮಗೂ ಕೂಡ ಒಂಥರ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಇನ್ನು ಬೆಳಗ್ಗೆನೇ ಹೂವು ಕಿತ್ಕೊಬಂದು ಇಟ್ಟಿದ್ದೆ, ಚಿಕ್ಕಮ್ಮರ ಮನೆ ಹತ್ರ ಬಿಟ್ಟಿದ್ದು ದಾಸವಾಳದ ಹೂವು. ಅವು ಕೂಡ ಸ್ವಲ್ಪ ಆಗಲೇ ಸಂಜೆ ಆಗಿಬಿಡ್ತಲ್ಲ, ಸ್ವಲ್ಪ ಬಾಡೋಗೋ ಥರ ಕೂಡ ಇದ್ದು, ಒಂದು ಕವರಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಅದು ಸ್ವಲ್ಪ ಫ್ರೆಶ್ ಆಗಾದರೂ ಇರುತ್ತೆ ಅಂತ ಹೇಳ್ಬಿಟ್ಟು. ಆದರೂ ಕೂಡ ಒಂದು ಸ್ವಲ್ಪ ಯಾಕೋ ಡಲ್ ಆಗಿದ್ದು ಹೂವು ಬಂದುಬಿಟ್ಟು. ಇನ್ನು ಬೆಳಗ್ಗೆನೇ ಪೂಜೆ ಮಾಡೋಕ್ಕಾಗಲಿಲ್ಲ, ಆಗೋದು ಇಲ್ಲ ಅಷ್ಟೊತ್ತಿಗೆ. ಇನ್ನು ಏನಿದ್ರು ಕೂಡ ನಾವು ಪೂಜೆ ಅಂದರೆ ಸಾಯಂಕಾಲನೇ ನಾವು ಪೂಜೆ ಮಾಡೋದು. ಇನ್ನು ಅದಕ್ಕೋಸ್ಕರ ಅವನ್ನೇ ಇರಲಿ ಬಿಡು ಅಂತ ಹೇಳ್ಬಿಟ್ಟು ಅವನ್ನೇ ಮುಡಿಸ್ತಾ ಇದ್ದೀನಿ. ಮುಡಿಸ್ಬಿಟ್ಟು ರೆಡಿ ಮಾಡಿದ್ರೆ ಮತ್ತು ಸಂಜೆ ದೀಪ ಹಚ್ಬೋದಂತ ಹೇಳಿ. ಇನ್ನು ಚಿಕ್ಕಮ್ಮ ಕೂಡ ಬಂದರು ಮನೆ ಹತ್ರ. ಇದು ಟೊಮೊಟೊ ಬಂದುಬಿಟ್ಟು ನೋಡ್ತಾ ಇರ್ಬೋದು ಎಷ್ಟು ಹಣ್ಣಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ನಮ್ಮ ಅತ್ತಿಗೆಯರು ಊರಿಂದ ಕಳ್ಸಿದ್ರು ನಮ್ಮ ಮಾವರು. ಡೈರೆಕ್ಟ್ ಬಸ್ ಇದೆ, ಏನಾದರೂ ಬೇಕು ಅಂತ ನಮ್ಮ ಅತ್ತಿಗೆ ಹೇಳಿದರೆ ಅವರು ಡೈರೆಕ್ಟಾಗಿ ಬಸ್ಗೆ ಇಟ್ಬಿಡ್ತಾರೆ. ಇನ್ನು ನಮ್ಮ ಅತ್ತಿಗೆ ಬಂದುಬಿಟ್ಟು ಇಲ್ಲಿ ಇಸ್ಕೊಂಡಿದ್ರು. ಇನ್ನು ನನಗೂ ಚಿಕ್ಕಮ್ಮನಿಗೂ ಸೇರಿಸ್ಬಿಟ್ಟು ಒಂದು ಬೇಷನ್ ತುಂಬ ಕೊಟ್ಟಿದ್ರು, ಇಬ್ಬರು ಡಿವೈಡ್ ಮಾಡ್ಕೊಳ್ಳಿ ಅಂತ ಹೇಳಿ. ತುಂಬ ಹಣ್ಣು ಥರನೇ ಆಗಿಬಿಟ್ಟಿದ್ವು. ಇನ್ನು ಚಿಕ್ಕಮ್ಮ ಬಂದುಬಿಟ್ಟು ಇವನ್ನ ಎಲ್ಲೂ ಇಡಬೇಡ, ಸ್ವಲ್ಪ ಹಿಂಗೆ ಗಾಳಿಗಿಡು ಚೆನ್ನಾಗಿರುತ್ತೆ ಅಂತ ಹೇಳಿದರು. ಇನ್ನು ನನ್ನ ಮನೆಗೇನಾದರೂ ಸ್ವಲ್ಪ ಬೇಕಾಗ್ತವೇನೋ ತಗೋ ಅಂತ ಹೇಳಿದೆ. ಬೇಡ ಇದೆ ಸದ್ಯಕ್ಕೆ, ಹಂಗೆ ಎತ್ತಿಡು ಅಂತ ಹೇಳಿದರು. ಇನ್ನು ನಾನು ಬಂದುಬಿಟ್ಟು ಅವನ್ನೆಲ್ಲ ಸ್ವಲ್ಪ ಬೇಷನಲ್ಲಿದ್ವಲ್ಲ, ಸ್ವಲ್ಪ ಗಾಳಿ ಬರೋ ಥರ ಕಿಟಕಿ ಹತ್ರ ಸ್ವಲ್ಪ ಇಟ್ಟೆ. ಇಲ್ಲಿ ನನ್ನ ಮಗ ನೋಡ್ಬೋದು, ಅಜ್ಜಿ ನೋಡಿದ ತಕ್ಷಣವೇ ದುಡ್ಡು ಕೇಳೋಕ್ಕೆ ಸ್ಟಾರ್ಟ್ ಮಾಡ್ಕೊತಾನೆ. ತಿನ್ನಕ್ಕೆ ಬೇಕು ಚಾಕ್ಲೇಟು ಇಲ್ಲ ಕುರ್ಕುರೆ ಏನಾದರೂ ಬೇಕಂತ ಹೇಳಿ ತುಂಬ ಹಠ ಮಾಡ್ತಾಯಿದ್ದ. ಸತಾಯಿಸಿ ನನ್ನ ಹತ್ರ ಒಂದು 5 ರೂಪಾಯಿ ಇತ್ತು. ಇನ್ನು ನಮ್ಮ ಗುಂಡ ಇದ್ದ,
ದೊಡ್ಡವನ ಅವ್ನ ಕೈ ಕೊಟ್ಟು ಕಳಿಸ್ದೆ ಏನಾದರೂ ಕೊಡ್ಸೋಗಂತ ಹೇಳಿ. ಇನ್ನು ನಮ್ದು ಅಂಗಡಿ ಇತ್ತಲ್ವ, ಅವಾಗ ಅಂಗಡಿ ಇದ್ದಾಗ ಬರೀ ಅಂಗಡಿಯಲ್ಲಿ ಏನು ಬೇಕೋ ಅದು ತಿಂತಾಯಿದ್ದೆ. ಇವಾಗ ಅಂಗಡಿಯಲ್ಲಿ ಇಲ್ಲದೇ ಇರೋದ್ರಿಂದ ಅವನಿಗೆ ಅಭ್ಯಾಸ ಆಗಿರೋದ್ರಿಂದ ಯಾವಾಗಾದರೂ ಒಂದು ಟೈಮ್ ಕೇಳ್ತಾನೆ ಇರ್ತಾನೆ, ಹಿಡ್ದಿದ್ದು ಆಟ ಬಿಡೋದಿಲ್ಲ ಅವನು. ಇನ್ನು ಪೂಜೆ ಕೂಡ ಆಯಿತು, ದೀಪ ಎಲ್ಲ ಹಚ್ಬಿಟ್ಟು ಈ ಥರ ಸಿಂಪಲ್ ಪೂಜೆ ಮಾಡಿದ್ವಿ. ಈ ಥರ ಹೂವು ಎಲ್ಲ ಮುಡಿಸಿ ನೋಡಿದಾಗಂತೂ ಒಂಥರ ಮನಸ್ಸಿಗೆ ನೆಮ್ಮದಿ ಆಗುತ್ತೆ, ಒಂಥರ ಖುಷಿ ಅಂತಲೂ ಕೂಡ ಅನಿಸುತ್ತೆ. ಇನ್ನು ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ಒಂದು ಸ್ವಲ್ಪ ತುಂಬ ಕೆಲಸ ಇತ್ತು, ಕೆಲಸ ಎಲ್ಲ ಮುಗಿಸಿ ಮತ್ತು ಟಿ ವಿ ನೋಡೋಕೆ ಬಂದ್ವಿ. ಇನ್ನು ಚಿಕ್ಕಮ್ಮರ ಮನೇಲಿ ಕೂಡ ಅಷ್ಟೇ, ಈ ಟೈಮಲ್ಲೇ ಅವ್ರದ್ದು ಕೂಡ ಟಿ ವಿ ಕೆಟ್ಟೋಗಿದೆ ಪಾಪ. ಇನ್ನು ಚಿಕ್ಕಮ್ಮ ಕೂಡ ನಮ್ಮ ಜೊತೆಗೆ ಬರ್ತಾರೆ ಟಿ ವಿ ನೋಡೋಕ್ಕೆ. ಇನ್ನು ನನ್ನ ಮಗ ನೋಡ್ತಾ ಇರ್ಬೋದು, ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಇಲ್ಲಿ. ನಾವಾಗಲೇ ಇವಾಗ ಭಾಗ್ಯಲಕ್ಷ್ಮಿ ಅದೆಲ್ಲ ಫಸ್ಟ್ ದೃಷ್ಟಿ ಬಟ್ಟು ಮತ್ತು ಭಾಗ್ಯಲಕ್ಷ್ಮಿ ನೋಡಿಬಿಟ್ಟು ಇವಾಗ ಇದು ಆಸೆ ಸೀರಿಯಲ್ ನೋಡ್ತಾ ಇದ್ವಿ. 3 ಸೀರಿಯಲ್ ನೋಡೋಕ್ಕೆ ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ಬಂದು ಕುತ್ಕೊಬಿಟ್ಟಿವಿ ನಾವು. ಇನ್ನು ನನ್ನ ಮಗ ನಮ್ಮ ಅಣ್ಣ ಖಾರ ಮತ್ತು ಕಡಲೆ ತಂದಿದ್ರು ಅಂತ ಅವ್ನು ತಿಂದುಬಿಟ್ಟು ಆರಾಮ್ಸೆ ಡ್ಯಾನ್ಸ್ ಮಾಡ್ತಾ ಇದ್ದ. ಇನ್ನು ನಮ್ಮ ಅತ್ತಿಗೆ ಕೂಡ ಅವರು ಸ್ವಲ್ಪ ಲೇಟಾಗಿ ಅಡುಗೆ ಮಾಡೋದು, ಇನ್ನು ಬಿಸಿದು ಅವಾಗೇ ಮಾಡ್ಕೊಂಡು ತಿಂತಾರೆ ಅವರು, ಸ್ವಲ್ಪ ಲೇಟ್ ಆಗುತ್ತೆ. ಮತ್ತು ಅದಕ್ಕೆ ಮುದ್ದೆ ಮಾಡ್ತಾಯಿದ್ರು, ಸ್ವಲ್ಪ ಸೊಪ್ಪು ಸಾಂಬಾರು ಮಾಡಿಬಿಟ್ಟು ಮುದ್ದೆ ಮಾಡೋಣ ಅಂತ ಅವರು ಕೂಡ ಬಿಸಿ ಮುದ್ದೆ ಮಾಡ್ತಾಯಿದ್ದಾರೆ. ಇನ್ನು ನನ್ನ ಮಗ ಅಂತೂ ಬಿಡೋದೇ ಇಲ್ಲ, ನಮ್ಮ ಅಣ್ಣನೂ ನಮ್ಮ ಅತ್ತಿಗೆನ. ಇನ್ನು ನಾನು ಅಷ್ಟೇ ಸೀರಿಯಲೆಲ್ಲ ನೋಡಿಕೊಂಡು ಮತ್ತೆ ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ಇನ್ನು ಬೆಳಗ್ಗೆದು ಸಂಜೆ ಸಾಂಬಾರು ಮಾಡಿರ್ತೀವಲ್ವ, ಏನೇ ಸಂಜೆ ಸಾಂಬಾರು ಮಾಡಿದ್ದೀವಿ ಅಂದರೂ ಕೂಡ ಈ ಚಳಿಗೆ ಸ್ವಲ್ಪ ತಣ್ಣಗಿರೋದು ತಿನ್ನೋದಕ್ಕೂ ಕೂಡ ಒಂದೊಂದು ಸತಿ ಆಗೋಲ್ಲ. ಸ್ವಲ್ಪ ಬೆಚ್ಚಗೆ ಇರಬೇಕು, ಇಲ್ಲ ಬಿಸಿ ಇದ್ರೇ ಸ್ವಲ್ಪ ತಿನ್ನೋ ಥರ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಸಾಂಬಾರು ಸ್ವಲ್ಪ ಬೆಚ್ಚಗಿತ್ತು, ಆದರೂ ಕೂಡ ಸ್ವಲ್ಪ ಬಿಸಿ ಮಾಡ್ಕೊಳೋಣ ಅಂತ ಹೇಳಿ ಇವಾಗ ಬಿಸಿ ಇಟ್ಟಿದ್ದೀನಿ. ಇನ್ನು ನಮ್ಮ ಮನೆಯವರು ಸ್ವಲ್ಪ ಪಲಾವ್ ಉಳಿದಿತ್ತು ಬೆಳಗ್ಗೆದು, ಅದನ್ನೇ ತಿಂತಾಯಿದ್ದಾರೆ. ಇನ್ನು ಮತ್ತು ಅನ್ನ ಸಾಂಬಾರು ಮುದ್ದೆ ಕೂಡ ಇತ್ತು. ಚಿಕ್ಕಮ್ಮ ಬಂದುಬಿಟ್ಟು ಮುದ್ದೆ ಮಾಡ್ಕೊಬಂದಿಟ್ಟಿದ್ರು ಅವರು. ನಾನು ಸ್ವಲ್ಪ ಅನ್ನ ಹಂಗೆ ಮಿಕ್ಕಿತ್ತು, ಅನ್ನ ಇರೋದಕ್ಕೆ ಅವರು ಸ್ವಲ್ಪ ಮುದ್ದೆ ತಂದು ಕೊಟ್ಟಿದ್ರು. ಇನ್ನು ಅದು ಅಡ್ಜಸ್ಟ್ ಆಗುತ್ತೆ ಅಂತ ಹೇಳಿ ಇನ್ನು ನಾನೇನು ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ. ಒಂದು ಸ್ವಲ್ಪ ಅನ್ನನೇ ಇತ್ತಲ್ವ, ಸ್ವಲ್ಪನೇ ಮಾಡ್ಕೊಂಡಿದ್ದು. ಇನ್ನು ಅದ್ರ ಜೊತೆಗೆ ಚಿಕ್ಕಮ್ಮ ಮುದ್ದೆ ಕೊಟ್ಟಿದ್ರು, ಅದೇ ಸರಿ ಮಾಡಿಕೊಂಡ್ವಿ ನಾವು. ಹೆಂಗೋ ಯಾವುದೋ ಒಂದು ಇರೋದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವ. ಸದ್ಯಕ್ಕೆ ಇವಾಗ ಅದೇ ಥರನೇ ನಡೀತಾ ಇದೆ. ಇನ್ನು ನಾನು ಬಂದುಬಿಟ್ಟು ಒಂದು ಮುದ್ದೆ ಸೀದಾ ಇಟ್ಕೊಂಡ್ಬಿಟ್ಟೆ. ಊಟ ಮಾಡ್ತೀನಿ, ಮುದ್ದೆ ಅಂತೂ ತುಂಬ ಇಷ್ಟನೇ. ಸ್ವಲ್ಪ ಬಿಸಿ ಇತ್ತಲ್ವ, ಒಂದು ಮುದ್ದೆ ಸೀದಾ ತಿಂದ್ಬಿಡ್ತೀನಿ. ಇನ್ನು ಸ್ವಲ್ಪ ರೈಸ್ ತಿನ್ನಬೇಕಂದ್ರೂ ಕೂಡ ಒಂದು ಮುದ್ದೆ ಮೇಲೆ ಸ್ವಲ್ಪ ರೈಸ್ ತಿಂತೀನಿ, ಅದರಲ್ಲಿ ಏನಿದಿಲ್ಲ. ಇನ್ನು ಚಿಕ್ಕಮ್ಮ ಕೂಡ ಬಂದಿತ್ತು, ಚಿಕ್ಕಮ್ಮನ ಕೂಡ ಸ್ವಲ್ಪ ಪಲ್ಯ ಹಾಕ್ಕೊಡೋಣ ಅಂತ ಹೇಳಿ ಪಲ್ಯ ಹಾಕ್ಕೊಡ್ತಾ ಇದ್ದೀನಿ ಚಿಕ್ಕಮ್ಮನಿಗೂ ಕೂಡ. ಪಲ್ಯ ಸಾಂಬಾರು ಕೂಡ ತುಂಬ ಚೆನ್ನಾಗಾಗಿತ್ತು, ಟೇಸ್ಟ್ ಮಾತ್ರ. ನಾನು ತುಂಬ ದಿನ ಆಯಿತು ಈ ಥರ ಪಲ್ಯ ಎಲ್ಲ ಮಾಡಿಬಿಟ್ಟು, ಅದಕ್ಕೆ ಹೆಂಗೆ ಬರುತ್ತೇನೋ ಅಂದ್ಕೊಂಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಏನೇ ಆಗಲಿ ಸ್ವಲ್ಪ ಮನಸ್ಸಿಟ್ಟೆಲ್ಲ ಮಾಡಿದರೂ ಕೂಡ ಎಲ್ಲ ಚೆನ್ನಾಗಿ ಬರುತ್ತೆ. ಯಾವಾಗನೋ ಒಂದು ಟೈಮ್ ಅಷ್ಟೇ ಇದಾಗೋದು, ಇಲ್ಲಾಂದರೆ ಪರ್ಫೆಕ್ಟಾಗಿ ಬರುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು. ಇಷ್ಟಪಟ್ಟು ಮಾಡಿದ್ರೆ ಯಾವುದು ಕೂಡ ಅಡುಗೆ ಆಗಲಿ ಏನೇ ಕೆಲಸ ಆಗಲಿ ಕೆಡೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ನಾನು ಕೂಡ ಊಟ ಇಟ್ಕೊಂಡೆ. ಓಕೆ ಫ್ರೆಂಡ್ಸ್, ಈ ವ್ಲಾಗು ಇಲ್ಲಿಗೆ ಎಂಡ್ ಆಗುತ್ತೆ. ಪ್ಲೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ.